ನನ್ನವನು ಭಾಗ 62. ರಾಹುಲ್ ಸಂಪೂರ್ಣವಾಗಿ ಪರಿಯ ದೇಹದಿಂದ ಆವರಿಸಿರುತ್ತಾನೆ. ಅವಳಿಗೆ ಮಾಡಿರುವ ಪ್ರಾಮಿಸ್, ಪರಿ ಮಾತನಾಡಿದ ಮಾತುಗಳು ಯಾವುದೂ ಕೂಡ ನೆನಪಿರುವುದಿಲ್ಲ. ಆ ಸಮಯದಲ್ಲಿ ಪರಿ, ಅವಳ ಸ್ನೇಹ, ಅವಳ ಪ್ರೀತಿ, ಅವಳನ್ನು ಸಂಪೂರ್ಣವಾಗಿ ನನ್ನವಳಾಗಿ ಮಾಡಿಕೊಳ್ಳಬೇಕು ಅಷ್ಟೇ. ಅವನಿಗೆ ಅವಳ ಮೇಲೆ ಕೈ ಹಾಕಲು ಸ್ವಲ್ಪ ಭಯ. ಅವಳು ಎಚ್ಚರವಾಗಿ ಬಿಟ್ಟರೆ, ಅವಳ ನಿದ್ರೆ ಹಾಳಾಗಿ ಬಿಟ್ಟರೆ. ಇದೇ ರೀತಿ ಇರಬೇಕಾದರೆ ಪರಿ ಇನ್ನೂ ಕೂಡ ಅವಳ ಅಪ್ಪುಗೆಯನ್ನು ಗಟ್ಟಿ ಮಾಡುತ್ತಾಳೆ. ಅವನ ತುಟಿಗಳ ಹತ್ತಿರ ಅವಳ ಕೆನ್ನೆಯನ್ನು ಇಡುತ್ತಾಳೆ. ಇದೆಲ್ಲ ಕನಸು ಅಂತ ರಾಹುಲ್ಗೆ ಅನಿಸುತ್ತಾ ಇರುತ್ತದೆ. ಆದರೂ ಅವನು ಆ ಕ್ಷಣದ ಆನಂದವನ್ನು ಅನುಭವಿಸುತ್ತಿರುತ್ತಾನೆ. ಅವಳ ಕೆನ್ನೆಗೆ ಮುತ್ತನ್ನು ಕೊಟ್ಟು ಅವಳ ತುಟಿಗಳ ಹತ್ತಿರ ಪುನಃ ಮುತ್ತನ್ನು ಕೊಡಲು ಮುಂದೆ ಹೋಗುತ್ತಿರುತ್ತಾನೆ. ಅಷ್ಟರಲ್ಲಿ ಅವಳಿಗೆ ಎಚ್ಚರವಾಗುತ್ತದೆ. ಅವಳು ಕೈಕಾಲುಗಳನ್ನು ಅವನ ಮೇಲೆ ಹಾಕಿರುವುದನ್ನು ನೋಡಿ ನಿಧಾನವಾಗಿ ಎಲ್ಲ ತೆಗೆಯುತ್ತಾಳೆ. ಸಾರಿ ಸರ್, ನಿದ್ರೆಯಲ್ಲಿ ತಿಳಿಯಲಿಲ್ಲ ಅಂತ ನಾಚುತ್ತಾ ನಿಧಾನವಾಗಿ ಮೇಲೆ ಏಳುತ್ತಿರುತ್ತಾಳೆ. ತಾನು ಮಾಡಿದ ಕೆಲಸದಿಂದ ಪರಿಗೆ ಸ್ವಲ್ಪ ನಾಚಿಕೆ ಆಗುತ್ತದೆ. ಈ ರೀತಿಯ ಕೆಲಸಗಳನ್ನು ಯಾವಾಗಲೂ ರಾಹುಲ್ ಸರ್ ಮಾಡುತ್ತಿದ್ದರು. ಇಂದು ನಾನೇ ಮಾಡಿದೆ. ನಿದ್ರೆ ಕಣ್ಣಲ್ಲಿ, ಏನೂ ಆಗಿಲ್ಲ ತಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಆಗ ರಾಹುಲ್, ಮನಸ್ಸಿನಲ್ಲಿ ಏನೋ ಅಂದುಕೊಳ್ಳುತ್ತಿದ್ದೀಯಾ? ಏನೂ ಇಲ್ಲ ಸರ್ ಅಂತ ಹೇಳುತ್ತಾಳೆ. ಎಲ್ಲ ಆಗಿ ಹೋಗಿದೆ. ರಾತ್ರಿ ನೀನು ಮೆಡಿಸಿನ್ ತೆಗೆದುಕೊಂಡಿದ್ದೆ ಅಲ್ಲವೇ? ಎಚ್ಚರವಿರಲಿಲ್ಲ. ನನಗೆ ಕೊಟ್ಟಿದ್ದ ಮೆಡಿಸಿನ್ ಡೋಸೇಜ್ ಕಡಿಮೆ ಇತ್ತು. ಅದಕ್ಕೆ ರಾತ್ರಿಯೆಲ್ಲ ನಿದ್ರೆ ಮಾಡದೆ ನಿನ್ನ ಜೊತೆ ಇಂಟಿಮೇಟ್ ಆಗಿದ್ದೆ ಅಂತ ಹೇಳಲು ಹೋದಾಗ ಅವಳು ಅವನ ಬಾಯನ್ನು ಮುಚ್ಚುತ್ತಾಳೆ. ಸರ್, ನೀವು ತಮಾಷೆಗೆ ಹೇಳುತ್ತಿದ್ದೀರಾ ಅಲ್ಲವೇ? ಪ್ಲೀಸ್, ಆ ರೀತಿ ತಮಾಷೆ ಮಾಡಬೇಡಿ. ತಮಾಷೆಯಲ್ಲ, ಸೀರಿಯಸ್. ಅದಕ್ಕೆ ನನಗೆ ಇನ್ನೂ ಬೆನ್ನು ನೋವುತ್ತಿದೆ. ನಿದ್ರೆಗಣ್ಣಲ್ಲಿ ನೀನು ನನ್ನ ಹತ್ತಿರವಾದೆ. ನಾನು ಅಂದುಕೊಂಡೆ ನನ್ನ ಮೇಲಿನ ಪ್ರೀತಿಯಿಂದ ನೀನು ಹತ್ತಿರ ಬರುತ್ತಿದ್ದೀಯಾ ಅಂತ. ತಿಳಿದಿರಲಿಲ್ಲ ನಿನಗೆ ಪ್ರಜ್ಞೆ ಇಲ್ಲ ಅಂತ. ಹಾಗಾದರೆ ನಿನಗೆ ಏನೂ ನೆನಪಿಲ್ಲವೇ ಅಂತ ರಾಹುಲ್ ಕೇಳುತ್ತಾನೆ. ಸರ್, ಪದೇ ಪದೇ ತಮಾಷೆ ಮಾಡಬೇಡಿ. ಏನಾದರೂ ಆಗಿದರೆ ಅಲ್ಲವೇ ನೆನಪಿರುವುದು? ಪರಿಗೆ ಹೊಸ ಯೋಚನೆ ಶುರುವಾಗುತ್ತದೆ. ಮತ್ತೆ ಮತ್ತೆ ಅದೇ ವಿಷಯ ಹೇಳಬೇಡಿ. ನನಗೆ ಬೇಜಾರಾಗುತ್ತದೆ. ಏಕೆ ಬೇಜಾರು? ನಾವಿಬ್ಬರು ಸೇರಿದ್ದು ತಪ್ಪ? ನೀನು ನನಗೆ ಎಂದು ಮನಸ್ಸು ಕೊಟ್ಟಿದ್ದೀಯಾ? ಈ ದೇಹ ಎಷ್ಟು ಮಾತ್ರ ನಾವಿಬ್ಬರು ಒಂದೇ ಅಲ್ಲವೇ? ಗಂಡ ಹೆಂಡತಿ ರೀತಿ ಮಾತುಗಳನ್ನು ಆಡುತ್ತಿದ್ದೆ. ಇಂದು ಇಷ್ಟೊಂದು ಆಶ್ಚರ್ಯಪಡುವ ವಿಷಯ ಏನು? ನಾನು ಏನು ಮಾಡಬಾರದ ತಪ್ಪನ್ನು ಮಾಡಿದ್ದೀನ? ನೀನು ನನ್ನ ಆಸ್ತಿ, ನನ್ನ ಸ್ವಂತ, ನನ್ನ ಸರ್ವಸ್ವ, ನನ್ನವಳು. ನಿನ್ನ ಮೇಲೆ ನನಗೆ ಸಂಪೂರ್ಣವಾದ ಅಧಿಕಾರವಿದೆ, ನಿನ್ನ ದೇಹದ ಪ್ರತಿ ಕಣದ ಮೇಲೂ. ಅಂದ ಮೇಲೆ ನಾನು ನಿನ್ನನ್ನು ಸೇರಿದ್ದು ತಪ್ಪಾಗುತ್ತದೆಯೇ ಅಂತ ರಾಹುಲ್ ಕಣ್ಣಿನಲ್ಲಿ ಕಣ್ಣನ್ನು ಇಟ್ಟು ಅವಳ ಹತ್ತಿರ ಕೇಳುತ್ತಾನೆ. ಆಗ ಅವಳು ಕಣ್ಣಿನಲ್ಲಿ ನೀರನ್ನು ತುಂಬಿಕೊಂಡು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ನೀವು ನನ್ನವರು, ನಾನು ನಿಮ್ಮವಳು. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ದಯವಿಟ್ಟು ಪದೇ ಪದೇ ಈ ಮಾತುಗಳನ್ನು ಹೇಳಬೇಡಿ. ನನಗೆ ನೋವಾಗುತ್ತದೆ. ನಮ್ಮಿಬ್ಬರ ಮಧ್ಯೆ ರಾತ್ರಿ ಏನೂ ಆಗಿಲ್ಲ, ಏಕೆಂದರೆ ನನ್ನ ದೇಹ ತುಂಬ ಹಗುರವಾಗಿದೆ. ಏನಾದರೂ ಆಗಿದ್ದರೆ ನನಗೆ ತಿಳಿಯುತ್ತಿತ್ತು. ಈ ಮಾತನ್ನು ಕೇಳಿ ರಾಹುಲ್ ಇನ್ನೂ ನಗುತ್ತಾನೆ. ಇನ್ನು ಎಷ್ಟು ಭ್ರಮೆಯಲ್ಲಿ ಇರುತ್ತೀಯ ಚಿನ್ನ ಅಂತ ಪುನಃ ಅವಳ ತುಟಿಗಳಿಗೆ ಮುತ್ತನ್ನು ಕೊಡಲು ಹೋಗುತ್ತಾನೆ. ಅವಳು ದೂರ ಸರಿಯುತ್ತಾಳೆ. ಹಾಗಾದರೆ ನೀವು ಮಾಡಿದ ಆಣೆ, ಪ್ರಮಾಣ, ಅವುಗಳಿಗೆ ಬೆಲೆ ಇಲ್ಲವೇ? ನನ್ನ ಹತ್ತಿರ ಪ್ರಾಮಿಸ್ ಮಾಡಿದ್ದೀರಿ. ನಿಮ್ಮ ಮನೆಯಲ್ಲಿ ಇಡೀ ಸಮಾಜಕ್ಕೆ ನಮ್ಮಿಬ್ಬರ ಮದುವೆ ಆಯಿತು ಅಂತ ಗೊತ್ತಾದ ಮೇಲೆ, ನಮ್ಮಿಬ್ಬರ ಮೊದಲ ಮಿಲನ ಅಂತ. ಅದೇಗೆ ಆಯಿತು? ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಈ ಜನ್ಮದಲ್ಲಿ. ಅಂದ ಮೇಲೆ ಅಷ್ಟು ಆತುರ ಹೇಗೆ? ಅಕಸ್ಮಾತ್ ನಮಗೆ ಮದುವೆಗಿಂತ ಮುಂಚೆ ನಾನು ಪ್ರೆಗ್ನೆಂಟ್ ಆದರೆ ಏನು ಮಾಡುತ್ತೀರಾ? ನಿಮ್ಮ ಅಜ್ಜಿಗೆ ಹೇಗೆ ಮುಖ ತೋರಿಸುತ್ತೀರಾ? ಅಜ್ಜಿ ವಿಷಯದಲ್ಲಿ ಇರಲಿ, ಪ್ರಪಂಚದ ಜನಗಳಿಗೆ? ರಾಹುಲ್ ಖುಷಿಯಿಂದ, ಅಷ್ಟು ಆದರೆ ಸಾಕು. ನನಗಿಂತ ಹೆಚ್ಚಿಗೆ ತುಂಬ ಖುಷಿಯಾಗುವುದು ಅಜ್ಜಿಗೆ. ಪ್ರಪಂಚದ ಜನರ ಅಗತ್ಯ, ಅವಶ್ಯಕತೆ ನಮಗೆ ಅಷ್ಟೊಂದು ಇಲ್ಲ ಚಿನ್ನ. ಮದುವೆ ಆದ ಮೇಲೆ ಅಥವಾ ಮದುವೆಗಿಂತ ಮುಂಚೆ ಮಗುವಾದರೆ ಏನು ನಮ್ಮಿಬ್ಬರ ಮಗು ಅಲ್ಲವೇ? ಹಾಗೆ ನೋಡಿದರೆ ನಾವಿಬ್ಬರು ಈಗ ಗಂಡ ಹೆಂಡತಿ. ಈ ಸಮಾಜಕ್ಕೆ ಅಷ್ಟೊಂದು ಹೆದರುವ ಅವಶ್ಯಕತೆ ಏನು? ನಾನು ನಿನ್ನ ಜೊತೆ ಇರಬೇಕಾದರೆ ನಾನು ಅಂದುಕೊಂಡಿರಲಿಲ್ಲ ನೀನು ಅಷ್ಟೊಂದು ಸುಂದರವಾಗಿದ್ದೀಯಾ ಅಂತ.
ನಿನ್ನ ದೇಹ, ನೀನು ನನಗೆ ಕೊಟ್ಟ ಸುಖ ಈ ಜನ್ಮದಲ್ಲಿ ಮರೆಯಲು ಸಾಧ್ಯವಿಲ್ಲ. ನನಗೆ ತಿಳಿದಿರಲಿಲ್ಲ ಅಷ್ಟೊಂದು ಅದ್ಭುತವಾದ ಅನುಭವ ಆಗುತ್ತದೆ ಅಂತ. ಥ್ಯಾಂಕ್ಸ್ ಅಂತ ಅವಳ ಕೆನ್ನೆಗೆ ಮುತ್ತನ್ನು ಕೊಡುತ್ತಾನೆ. ಅವಳು ಕಣ್ಣುಗಳಲ್ಲಿ ನೀರು ಹಾಕುತ್ತಾ ಅಳುತ್ತಿರುತ್ತಾಳೆ. ಇವನು ಇನ್ನೂ ಅವಳನ್ನು ರೇಗಿಸಬೇಕು ಅಂತ, ಬಾ ಈಗ ರೆಡಿಯಾಗಿ ಪುನಃ ಇನ್ನೊಂದು ಮಿಲನಕ್ಕೆ ರೆಡಿಯಾಗೋಣ ಅಂದಾಗ ಅವಳಿಗೆ ಇನ್ನೂ ದುಃಖ ಜಾಸ್ತಿಯಾಗಿ ಅಳಲು ಶುರು ಮಾಡುತ್ತಾಳೆ. ರಾಹುಲ್ ಇಷ್ಟು ಹೊತ್ತು ನಗುತ್ತಿದ್ದವನು, ಅವನ ಮುಖ ಕೂಡ ಸ್ವಲ್ಪ ಸೀರಿಯಸ್ ಆಗುತ್ತದೆ. ಅವಳು ಅಳುವುದನ್ನು ಅವನ ಕಣ್ಣಿನಲ್ಲಿ ನೋಡಲು ಸಾಧ್ಯವಿಲ್ಲ. ಗಟ್ಟಿಯಾಗಿ ಅವಳನ್ನು ತಬ್ಬಿಕೊಳ್ಳುತ್ತಾನೆ. ಅವಳ ಹಣೆಯ ಮೇಲೆ ಮುತ್ತನ್ನು ಕೊಡುತ್ತಾನೆ. ಪರಿ ಪುನಃ ಕೇಳುತ್ತಾಳೆ, ನಿಜ ಹೇಳಿ, ನೀವು ಏನೂ ಮಾಡಿಲ್ಲ ಅಲ್ಲವೇ? ಸುಳ್ಳು ಹೇಳುತ್ತಿದ್ದೀರಾ ಅಲ್ಲವೇ? ರಾಹುಲ್ ಹೌದು ಅಂತ ಹೇಳುತ್ತಾನೆ. ಮತ್ತೆ ಇಷ್ಟೊತ್ತು ಏಕೆ ಅಷ್ಟು ನಾಟಕ ಆಡಿದ್ದು? ನಿನ್ನ ಪ್ರತಿಕ್ರಿಯೆ ಹೇಗೆ ಇರುತ್ತದೆ ಅಂತ ನಾನು ಅಂದುಕೊಂಡೆ, ನೀನು ಖುಷಿಪಡುತ್ತೀಯಾ ಅಂತ. ಆದರೆ ನೀನು ಇಷ್ಟೊಂದು ಬೇಸರದಲ್ಲಿರುವುದನ್ನು ನೋಡಿ ನನಗೆ ಇನ್ನೂ ಬೇಸರವಾಗುತ್ತಿದೆ. ನನ್ನ ಜೊತೆ ಸೇರಿದರೆ ಏಕೆ ನಿನಗೆ ಅಷ್ಟೊಂದು ಬೇಸರ? ಆಗ ಪರಿ, ಹುಡುಗಿಯರ ಮನಸ್ಸು ನಿಮಗೆ ಹೇಗೆ ಅರ್ಥವಾಗುತ್ತದೆ ಅಲ್ಲವೇ? ಅಪ್ಪ ಅಮ್ಮನ ಆಶೀರ್ವಾದವಿಲ್ಲದೆ ಮದುವೆ ಆಗಿದ್ದೇವೆ. ಇನ್ನು ನಮ್ಮಿಬ್ಬರ ಮೊದಲ ಮಿಲನಕ್ಕಿಂತ ಮುಂಚೆಯಾದರೂ ಅವರಿಗೆ ತಿಳಿಯಬೇಕು ನಮ್ಮಿಬ್ಬರಿಗೆ ಮದುವೆ ಆಗಿದೆ ಅಂತ. ನಮಗೆ ತುಂಬಿದ ಹೃದಯದಿಂದ ಆಶೀರ್ವಾದ ಮಾಡಬೇಕು. ಆಗ ಸಮಾಧಾನ. ಅಲ್ಲಿಯವರೆಗೂ ನನ್ನ ಕಷ್ಟ ನಿಮಗೆ ಹೇಗೆ ತಿಳಿಯುತ್ತದೆ? ಅದಕ್ಕಿಂತ ಹೆಚ್ಚಾಗಿ ನಮ್ಮಿಬ್ಬರ ಮಿಲನ ನಾವಿಬ್ಬರು ಪ್ರಜ್ಞಾಪೂರ್ವಕವಾಗಿ ತಿಳಿದಿದ್ದು ಮಾಡಬೇಕು. ನಾನು ಮಲಗಿದ್ದಾಗ ಮಾಡುವುದು ನೀವು ಮಲಗಿದ್ದಾಗ ನಾನು ಮಾಡುವುದು ಅದು ಒಂದು ಕ್ರಿಯೆ ಆಗಿಬಿಡುತ್ತದೆ. ನಾನು ಸಂಪೂರ್ಣವಾಗಿ ಎಚ್ಚರವಿದ್ದಾಗ ಆ ಮಿಲನದ ಅದ್ಭುತವಾದ ಅನುಭವವನ್ನು ಇಬ್ಬರು ಅನುಭವಿಸಬೇಕು. ಅದನ್ನು ಬಿಟ್ಟು ನಾನು ಮಲಗಿದ್ದಾಗ ಮಾಡಿದ್ದೇನೆ ಅಂದರೆ ಅದು ತುಂಬ ಚೀಪಾಗಿ ಅನಿಸಿತು. ನನ್ನ ಪರಿಸ್ಥಿತಿಯನ್ನು ಬಳಸಿಕೊಂಡಿದ್ದೀರಿ ಅಂತ ಅನಿಸಿ ನಿಮ್ಮ ಮೇಲೆ ಬೇಸರವಾಗಲು ಶುರುವಾಯಿತು. ಪ್ಲೀಸ್ ನನ್ನನ್ನು ಕ್ಷಮಿಸಿ. ನಿಮ್ಮ ಮೇಲೆ ಸ್ವಲ್ಪ ಹೊತ್ತು ನಾನು ಬೇಜಾರು ಮಾಡಿಕೊಂಡೆ. ಇನ್ನು ನೀವು ಎಷ್ಟು ತರಲೆ ಮಾಡಿದರೂ ಬೇಸರ ಮಾಡಿಕೊಳ್ಳುವುದಿಲ್ಲ. ಈಗ ನಾನು ಎದ್ದು ಹೋಗುತ್ತೇನೆ. ನನಗೆ ತುಂಬ ಕೆಲಸ ಇದೆ. ನನ್ನ ಪ್ರೀತಿಯ ಗಂಡನಿಗೆ ಆರೈಕೆ ಮಾಡಬೇಕು. ಅವರಿಗೆ ಮೈನರ್ ಆಕ್ಸಿಡೆಂಟ್ ಆಗಿದೆ ಗೊತ್ತಾ? ಆ ರೀತಿ ಹೇಳಿ ಅವಳು ಮೇಲೆ ಎದ್ದು ಹೋಗುತ್ತಿರುತ್ತಾಳೆ. ಆಗ ಅವನು ಅವಳ ಕೈಯನ್ನು ಹಿಡಿದು ಎಳೆಯುತ್ತಾನೆ. ಆ ರಭಸಕ್ಕೆ ಅವಳು ಅವನ ಮೇಲೆ ಬೀಳುತ್ತಾಳೆ. ಅವಳ ಕೂದಲು ಅವನ ಮುಖದ ಮೇಲೆ ಆವರಿಸುತ್ತದೆ. ಇಬ್ಬರು ಒಬ್ಬರನ್ನೊಬ್ಬರು ಸ್ವಲ್ಪ ಸಮಯದವರೆಗೆ ನೋಡುತ್ತಿರುತ್ತಾರೆ. ಪ್ರತಿ ಸಲ ನೋಡುವುದು ಪರಿ ರಾಹುಲ್ನನ್ನು ನೋಡುವುದು ಇಂದು ಹೊಸದಾಗಿ ನೋಡಿದ್ದೇವೆ ಅನ್ನುವ ರೀತಿ. ಆ ನೋಟ ತುಂಬ ಹೊಸದಾಗಿರುತ್ತದೆ. ಅಷ್ಟರಲ್ಲಿ ಮನೆಯ ಒಳಗಡೆಯಿಂದ ಜೋರಾಗಿ ರಾಹುಲ್ನ ಅಜ್ಜಿಯ ಧ್ವನಿ ಕೇಳಿಸುತ್ತಾ ಇರುತ್ತದೆ. ಆಗ ಇಬ್ಬರು ವಾಸ್ತವಕ್ಕೆ ಬರುತ್ತಾರೆ. ರಾಹುಲ್ಗೆ ಭಯ ಜಾಸ್ತಿ ಆಗುತ್ತದೆ. ಅಜ್ಜಿ ನನ್ನನ್ನು ನೋಡಿ ತುಂಬ ಬೇಜಾರು ಮಾಡಿಕೊಳ್ಳುತ್ತಾರೆ. ನನ್ನ ಹಣೆಗೆ ಪಟ್ಟಿಯನ್ನು ಹಾಕಿರುವುದನ್ನು ನೋಡಿ. ಆಗ ಪರಿಗೆ ಹೇಳುತ್ತಾನೆ, ನನಗೆ ಹುಷಾರಿಲ್ಲ ಅಂತ ಅಜ್ಜಿಗೆ ಹೇಳು ಮಲಗಿದ್ದೇನೆ ಅಂತ. ಚೆನ್ನಾಗಿ ಹೊದ್ದಿಕೊಂಡು ಮಲಗುತ್ತಾನೆ. ಏನೂ ತಿಳಿಯದೆ ಇಲ್ಲವೇನೋ ಪುಟ್ಟ ಮಗು ಅನ್ನುವ ರೀತಿ ಅವನ ಆ ಚಂದ ಖುಷಿಯಾಗಿ ಅವಳು ಹೊರಗೆ ಬರುತ್ತಾಳೆ. ಅಜ್ಜಿ ಅವಳನ್ನು ನೋಡಿ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ನಿನಗೆ ಏನೂ ತೊಂದರೆ ಆಗಿಲ್ಲ ಅಲ್ಲವೇ? ನೀನು ಚೆನ್ನಾಗಿದ್ದೀಯಾ ಅಂತ. ಇಲ್ಲ ಅಜ್ಜಿ, ಸಣ್ಣ ಪುಟ್ಟ ತೊಂದರೆಗಳು. ರಾಹುಲ್ ಕಡೆ ಅಜ್ಜಿ ಕಣ್ಣಾಯಿಸಿದಾಗ ಅವನು ನಾಟಕದಂತೆ ಮಲಗಿರುತ್ತಾನೆ. ಬಲವಂತದಿಂದ ನಿದ್ರಿಸುತ್ತಿರುತ್ತಾನೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.